ಎಲ್ಲರಿಗೂ ನಮಸ್ಕಾರ. ಮಕ್ಕಳೆಲ್ಲ ಬಿಸಿಲಾಗಿ ಕೊಡ್ತಾರ, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು. ರೈತರು ಕೂಡ ಬಿಸಿಲಾಗಿ ಕೊಡ್ತಾರೆ. ಆತ್ಮೀಯ ಬಂಧುಗಳೇ, ನವೋದಯ ವಿದ್ಯಾಸಂಸ್ಥೆ ಬಸವರಾಜ ಬಳ್ಳಾರಿ ಪೂರ್ವ ಪ್ರಾಥಮಿಕ ಶಾಲೆ, ಶ್ರೀಮತಿ ಸಿದ್ದಮ್ಮ ಮಹಿಳಾ ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಬಸಯ್ಯ ಕಳಸೂರು ಮತ್ತು ಪ್ರೌಢಶಾಲೆ, ಶ್ರೀಮತಿ ಸುಶೀಲಮ್ಮ ಹಾವೇರಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಮಕ್ಕಳಿಗೆ, ಗುರುಗಳಿಗೆ, ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಜನಪ್ರಿಯ ನಾಯಕರು, ಇಂದಿನ ಶಾಸಕರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ಯಪ್ಪಣ್ಣ ಬಳ್ಳಾರಿಯವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಬಳ್ಳಾರಿಯವರೇ, ಬಸವರಾಜ ಹಾವೇರಿ ಮಕ್ಕಳವರೇ, ಶ್ರೀ ಬಸಣ್ಣ ಕಳೇನೂರವರೇ, ಹಾಗೂ ಮೃತ್ಯುಂಜಯ ಲಕ್ಕಣ್ಣವರೇ, ಲಿಂಗರಾಜ್ ಅವರೇ, ಸಚಿನ್ ಅವರೇ, ಪ್ರೇಮಾನಂದ್ ಅವರೇ, ವಿವೇಕ್ ಅವರೇ, ಕಲ್ಯಾಣ್ ಶೆಟ್ಟಿ, ಅಭಿಷೇಕ್ ಹುಡುಗೂರು ಅವರೇ, ನೆರೆದಿರುವಂಥ ಎಲ್ಲ ರೈತ ಬಾಂಧವರೇ, ವಿದ್ಯಾರ್ಥಿನಿ ಉರ್ದು ಮಕ್ಕಳೇ, ಶಿಕ್ಷಕರು ಬಂಧು ಭಗಿನಿಯರೇ, ಮಾಧ್ಯಮ ಬಳ್ಳಾರಿಯ ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಹಿರಣ್ಣ ಬಳ್ಳಾರಿಯವರ ಒಂದು ಪ್ರೀತಿ, ವಿಶ್ವಾಸ, ಒಂದು ಹಳೆಯ ಸಂಬಂಧ ನಮ್ಮಲ್ಲಿ ಕರೆದೊಯ್ದುಕೊಂಡು ಅವರು ಅತ್ಯಂತ ಸರಳ ಸಜ್ಜನಿಕೆ ನನಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದೆ. ನಾನು ಮೊದಲನೇ ಬಾರಿ ವಿಧಾನ ಪರಿಷತ್ ನಿಂತಾಗ ನಮ್ಮವರಿಗೆ ಕೆಲವರು ಅದನ್ನು ವಿರೋಧ ಮಾಡಿದ್ದೆ. ನಮ್ಮೇನು ಸರಳ ಆಗಿದೆ, ಅವರು ವಿರೋಧಗಳ ಮಧ್ಯೆನೇ ಬೆಳೆದರು. ಆ ಸಂದರ್ಭದಲ್ಲಿ ನಮ್ಮ MS ಅಕ್ಕಿಯೋ ಅವ್ರು ಹಳೆಯರು ಕರ್ಕೊಂಡು ಬಂದಿದ್ರು. ಕಟ್ಟಜಿ ಮನೆ ನೆನಪು ಅಲ್ಲಿ ಕೂತ್ಕೊಂಡು ಹೇಳಿದೆ, ನಾನು ಹಿಂಗಾಗಿದೆ, ಚಿಂತೆ ಮಾಡೋಣ, ಇಡೀ ತಾಲೂಕು ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಇಡೀ ಬ್ಯಾಂಗ್ಳೂರು ತಾಲೂಕ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ ಎಲ್ಲ ಸದಸ್ಯರಿಗೆ ವೈಯಕ್ತಿಕ ಭೇಟಿಯಾಗಿ ಚುನಾವಣೆಯನ್ನು ಮಾಡಿದ ಎಂದೂ ಕೂಡ ನಡೆಯಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿ ಈ ಬೆಳ್ಳಾರಿಯ ಎಲ್ಲ ಅಂಟ ಬಂದರು ಅದೇ ಪ್ರೀತಿ ವಿಶ್ವಾಸವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಾನು ಸದಾ ಈ ಬೆಳ್ಳಾರಿ ಕುಟುಂಬಕ್ಕೆ ಚಲನೆಯಾಗಿದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಹಲವಾರು ಜನ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಮಹಿಳಾರ ನಮ್ಮ ಜಿಲ್ಲೆಯ 2 ಕಣ್ಣುಗಳು ಮೈಲಾರ ಮಾದೇವಪ್ಪ ಅವರು ಮತ್ತು ಮಾದೇವ ಬಣಕಾರ್. ಮೈಲಾರ ಮಾದೇವಪ್ಪ ಶ್ರೇಷ್ಠ ಕ್ರಾಂತಿವೀರ, ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಆಡಿತ್ತು. ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿತ್ತು. ಅವನಂತ ಧೀಮಂತ ಹೋರಾಟಗಾರರಿಗೆ ಉತ್ತರ ಕನ್ನಡದಲ್ಲೇ ಇಲ್ಲ ನನ್ನ ಪ್ರಕಾರ. ಆದರೆ ಅವನಿಗೆ ಎಷ್ಟು ಮಹತ್ವ ಸಿಗಬೇಕಾಗಿತ್ತು, ಅವನ ಕೀರ್ತಿ ಎಷ್ಟು ಎತ್ತರಕ್ಕೆ ಹೊತ್ಕೊಂಡು ಹೋಗಬೇಕಾಗಿತ್ತು, ಅದು ಹೋಗಲಿಲ್ಲ. ಬ್ರಿಟಿಷರು ಅವನನ್ನು ಮೋಸದಿಂದ ಕೊಂದು ಬ್ರಿಟಿಷರ ಖಜಾನೆಯನ್ನು 3 ಸತಿ ಅವನು ಲೂಟ್ ಮಾಡಿದ್ದ. ಅಂಥ ಧೀಮಂತ ನಾಯಕ, ಹೋರಾಟಗಾರ. ಸ್ವತಂತ್ರ ಪೂರ್ವದಲ್ಲಿ ಮೈಲಾರ ಮಾದೇವಪ್ಪ ಇದ್ದರೆ, ಸ್ವತಂತ್ರ ನಂತರದ ಅಲ್ಲಿ ಸ್ವತಂತ್ರದ ಕ್ರಾಂತಿಯನ್ನು ಅವರು ಮಾಡಿದರು. ವೈಚಾರಿಕ ಕ್ರಾಂತಿಯನ್ನು ಮಾದೇವ ಬಣಕಾರ್ ಅವರು
ವಚನಗಳ ಮುಖಾಂತರ ಮಾಡಬೇಕು ಅಂತ ಶ್ರೇಷ್ಠ ಕೃತಿಗಳನ್ನು ತಾವೆಲ್ಲ ಪಡ್ಕೊಂಡಿದ್ದೀವಿ. ಅವರ ಹೆಸರಿನಲ್ಲಿ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ಕಳಸೂರು ಮಠ ಅವರ ಪ್ರೌಢಶಾಲೆ ಅವರು ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಕಳಸೂರು ಮಠ ಅವರು ನಮ್ಗೆ ಭಾಳ ಆತ್ಮೀಯ, ಅವರು ವಿದೇಶದಲ್ಲಿದ್ದವರು. ಆದರೆ ನಮ್ಮ ಊರಿನ ಹೆಸರು ಕೂಡ ಮರೀಲಿ ಶಾಲೆಗೆ ಭಾಳ ದೊಡ್ಡ ಸಹಾಯವನ್ನು ಕಳಸೂರು ಮಠ ಅವರು ಮಾಡಿದ್ದಾರೆ. ಅದೇ ರೀತಿ ಹಾವೇರಿ ಮಠ ಅವರು ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದಾಗ ಅವರು ಕೂಡ ಸಹಾಯ ಮಾಡಿದ್ದಕ್ಕಾಗಿ ಅವರು ಹೆಸರನ್ನು ಕೂಡ ಇಟ್ಟಿದ್ದೀರಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಇಲ್ಲಿ 1,000 ಮಕ್ಕಳು ಕಲಿತಾ ಇದ್ದಾರೆ 2 ಶಾಲೆ ಸೇರಿ ಅಂತಂದರೆ ಅಭಿಮಾನದ ಸಂಗತಿ. ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವುದು ಒಂದು ಸವಾಲು. ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ಈ ನವೋದಯ ವಿದ್ಯಾಲಯ ಮತ್ತು ನಮ್ಮ ಯಪ್ಪಣ್ಣ ಬೆಳ್ಳಾರಿ ವಿದ್ಯಾಲಯ 2 ಸೇರಿ 2,000 ಮಕ್ಕಳು ಆಗ್ತಾರೆ. ಈ 2,000 ಮಕ್ಕಳು ಪ್ರತಿ ವರ್ಷ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಹೊರಗಡೆ ಹೋಗ್ತಾರೆ. ಈ ಶಾಲೆಗಳಿಲ್ಲದಿದ್ದರೆ ಈ ಮಕ್ಕಳ ಪರಿಸ್ಥಿತಿ ಏನಾಗ್ತಿತ್ತು? ನಾವೆಲ್ಲ ಅರ್ಥವನ್ನು ಮಾಡ್ಕೋಬೇಕು, ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈ ಶಾಲೆಗಳ ಅಭಿವೃದ್ಧಿಗೆ ಎಷ್ಟು ಸಹಾಯ ಮಾಡಿದ್ರು ಕೂಡ ಕಡಿಮೆ. ಈ ಶಾಲೆಯಲ್ಲಿ ಏನು ಹಣವನ್ನು ತೊಡಗಿಸ್ತಾರೆ ಅದು ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಡೆಪಾಸಿಟ್ ಇಟ್ಟಂಗೆ, ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂಥ ಡೆಪಾಸಿಟ್ ಇಟ್ಟಂಗೆ ಅಂತ ನಾನು ಹೇಳಕ್ಕೆ ಅಷ್ಟು ಒಳ್ಳೆಯ ಕೆಲಸ ಈ ಭಾಗದಲ್ಲಿ ಆಗಿದೆ. ಈ ರೀತಿ ಇದು ಮುಂದುವರಿಬೇಕಾಗ್ತದೆ. ನಾವು ಕೊಡುವಂಥದ್ದು ಅದೇನು ಭಾಳ ದೊಡ್ಡದೇನಲ್ಲ, ಅದು ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಶಾಸಕರ ನಿಧಿ, MP ಗಳ ನಿಧಿ, ಅದ್ರ ಮುಖಾಂತರ ನಾವು ಕೊಟ್ಟಿದ್ದೇವೆ. ಅದೇನು ಭಾಳ ದೊಡ್ಡ ಕೊಡುಗೆ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ಅದು ತಾವು ಮಾಡೋ ಕೆಲಸ ಅದಕ್ಕಿಂತ ಭಾಳ ದೊಡ್ಡದು. ತಾವು ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀವಿ. ಶ್ರದ್ಧೆ ಅಂದಾಗ ಒಂದು ಪ್ರಸಂಗ ನೆನಪಾಗ್ತದೆ. ಕೃಷ್ಣನ ಯಾರ ಮೇಲೆ ಕೃಷ್ಣನ ಪ್ರೀತಿ ಹೆಚ್ಚೈತೆ ಅಂತ ಹೇಳಿ ಪರದೆ ರುಕ್ಮಿಣಿಗೂ ಮತ್ತು ಸತ್ಯಭಾಮ ಕೃಪಣ. ಸತ್ಯಭಾಮ ರಾಣಿ, ವಜ್ರವೈಡೂರ್ಯ ಎಲ್ಲ ಐಶ್ವರ್ಯ ಇರುವಂಥ ರಾಣಿ. ಅವಳು ಹೇಳಿದ್ರೆ ನನ್ನ ಬಿಟ್ಟು ಯಾರದಾರ ಅಂತ, ನನ್ನ ಬಿಟ್ಟು ಯಾರದಾರ. ರುಕ್ಮಿಣಿ ಭಕ್ತಿ ನೋಡೇ ಬಿಡೋದು ಅಂತಂದ್ರೆ ಕಷ್ಟ ಮಾಡಿದ್ರು. ಕೃಷ್ಣನ ಒಂದು ಕಡೆ ಕುಂದರ್ಸಿಲ್ಲ. ಸತ್ಯಭಾಮ ತನ್ನ ವಜ್ರ ವೈಡೂರ್ಯ ಅರಮನೆ ಇದ್ದಿದ್ದಲ್ಲಿ ತಜಲಿಲ್ಲ ತಂದಿಟ್ಟು ಕೃಷ್ಣನ ಮೇಲೆ ಹೇಳಲಿಲ್ಲ. ಮೈ ಮೇಲಿದ್ದೆಲ್ಲ ತಂದು ಹಾಕಿದ್ರು, ಆದರೂ ಹೇಳಿಲ್ಲ. ತುಳಸಿ ಬೆಳೆಯನ್ನು ಬಂದು ಸತ್ಯಭಾಮ ಅಂದ್ರು, ನಾನು ಇಡೀ ವಜ್ರ ತಂದಿಟ್ಟು ಅವ್ನು ಮ್ಯಾಗೆ ತುಳಸಿ ಯಾವ ಹೇಳ್ತಾನ. ನಮಸ್ಕಾರ ಮಾಡಿ ತುಳಸಿಯಲ್ಲಿ ಇಟ್ಲು. ಕೃಷ್ಣನ ಊಟ ಭಕ್ತಿಗೆ ಇರುವಂಥ ಶಕ್ತಿ ವಜ್ರ ವೈಡೂರ್ಯ ಐಶ್ವರ್ಯಕ್ಕಿಲ್ಲ. ಹಾಗೆ ನಾವು ಕೊಡುವಂಥ ಅನುದಾನ ಬಹಳ ಗೌಮ್ಯ. ಈಗ ಮಾಡಿರುವಂಥ ಕೆಲಸ ಅಪಾರ. ಇದು ಬಹಳ ಮುಖ್ಯ. ಇದನ್ನು ಗುರುತಿಸಬೇಕು. ಸಾರ್ವಜನಿಕರು, ಸಮಾಜ, ಈ ಸಂಸ್ಥೆಗಳ ಸೇವೆಯನ್ನು ಗುರುತಿಸಬೇಕು. ಯಾಕೆ ಬಹಳ ಮುಖ್ಯ? ಇನ್ನೊಂದು ಕಾರಣ ಹೇಳ್ತೀನಿ. ದಕ್ಷಿಣ ಕರ್ನಾಟಕದಲ್ಲಿ ಮಹಾರಾಜರ ಕಾಲದಿಂದ ಸರ್ಕಾರಿ ಶಾಲೆಗಳು ಅವೆಲ್ಲ ಹಳ್ಳ್ಯಾಗ, ಎಲ್ಲ ಹಳ್ಳ್ಯಾಗ ಸರ್ಕಾರಿ ಶಾಲೆ, ಹೈಸ್ಕೂಲು, ಕಾಲೇಜು ಉತ್ತಮ ಗುಣಮಟ್ಟದವೆಲ್ಲ ಅದಾವೆ. ಆದರೆ ಈ ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ತಿದ್ರಲ್ಲಿ, ಹೀಗಾಗಿ ಶಾಲೆಗಳಿಗೆ ಭಾಳ ಮಾಡಿರಲಿಲ್ಲ. ಸರ್ಕಾರಿ ಶಾಲೆ ಅಲ್ಲಿಗಿಂತ 50% ಕಮ್ಮದ. ಇತ್ತೀಚೆಗೆ ಶಾಲೆ ಇವೆಲ್ಲ ಈ ಕಳೆದ 20-25 ವರ್ಷದಲ್ಲಿ ಆಗಿರೋದು. ಅದಕ್ಕಿಂತ ಮುಂಚೆ ಆಗಿರಲಿಲ್ಲ. ಹೀಗಾಗಿ ನಮ್ಮ ಶಿಕ್ಷಣದಲ್ಲಿ ನಾವು ಹಿಂದುಳಿತೀವಿ. ಆದರೆ ಸುಧಾರಿತ ದಾನಿಗಳು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ, ಶಿಕ್ಷಣ ಪ್ರೇಮಿಗಳು, ದಾನಿಗಳು ಭಾಳ. ಏನಿ ಸೊಸೈಟಿ ಇರ್ಬೋದು, ಆಮೇಲೆ ಮಠಮಾನ್ಯಗಳಿರ್ಬೋದು. ನಮ್ಮ ಧಾರವಾಡದ ಮುರುಘಾ ಮಠ ಒಂದು 100ಕ್ಕಿಂತ ಹೆಚ್ಚು ವರ್ಷ ಹಾಸ್ಟೆಲು, ಅನ್ನದಾನ, ವಿದ್ಯಾದಾನ ಮಾಡ್ಕೊಂಡು ಬಂದಿರುವಂಥ 3,000 ಮಠ. ಆ ಕಡೆ BLD ಸಂಸ್ಥೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ, ಅಲ್ಲಿ ಅಪ್ಪ ದೊಡ್ಡಪ್ಪ ಸಂಸ್ಥೆ. ಈಗ ಎಲ್ಲ ದಾನಿಗಳಿಂದನೇ ಇದು ಶಿಕ್ಷಣ ಬೆಳೆದಿರೋದು. ನನಗೆ ಇಲ್ಲಿ ಕೋಟೆಬೆನ್ನೂರೊಳಗೆ
ಎಲ್ಲ ದಾನಿಗಳಿಂದ ಬೆಳ್ಳಾರಿಯವರ ಸಹಾಯ ಸಹಕಾರ ಜಮೀನು ಕೊಟ್ಟು ಪರಿಶ್ರಮವಾಗಿ ಸೇರ್ ಮಾಡಿದ್ದಾರೆ. ಹಂಗಿದೆ ಹಂಗೆ ಈ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ನಾವು ಈಗ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರುವಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಷ್ಟು ಸ್ಕೂಲ್ ರೂಮ್ ಅದಾವು, ಪ್ರತಿಯೊಂದು ಇದಕ್ಕೆ ಎಷ್ಟು ಶಾಲೆಗಳಿದ್ದಾವೆ ಗ್ರಾಮಕ್ಕೆ, ಅದು ಅನುಪಾತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತ ನಮ್ದು ಡಿಮಾಂಡ್ ಇದೆ. ಅಂದಾಗ ಮಾತ್ರ ಅವ್ರು ಸರಿ ಸಮಾನವನ್ನು ಹೋಗಕ್ಕೆ ಸಾಧ್ಯ ಇದೆ. ನೋಡ್ರಿ, ಈಗ ನಾವು ಆಮೇಲೆ ಒಂದು ಯೂನಿವರ್ಸಿಟಿ ಮಾಡಿದ್ವಿ. ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಹಾವೇರಿಯಲ್ಲಿ ಇವತ್ತು ಯೂನಿವರ್ಸಿಟಿ ಮಾಡಿದ್ರಿಂದ ಬ್ಯಾಡಗಿ, ರಾಣೆಬೆನ್ನೂರು, ಹಾವೇರಿ, ಹಾನಗಲ್ಲು, ಶಿಗ್ಗಾಂವ್ ಸಾಮೂರಿನ ಮಕ್ಕಳು ಸುಮಾರು 500 ಜನ ಮಕ್ಕಳು ಇವತ್ತು MSc, MA, PG ಮಾಡಾಕ್ತಾರೆ. ಇಲ್ಲಿ ಅವ್ರು ಮಾಡಕ್ಕಿದ್ದಿಲ್ಲ. ಅವರು ಧಾರವಾಡಕ್ಕೆ ಹೋಗಕ್ಕಾಗಲ್ಲ, ಅಲ್ಲಿ ಹಾಸ್ಟೆಲ್ ಸಿಗುದೇ ನಮಗೆ ದುಡ್ಡು ಕೊಟ್ಟರು ಬಡ ಮಕ್ಕಳಿಗಿಲ್ಲ. ಅದರಲ್ಲಿ 50% SC ST ಮಕ್ಕಳು ಎಂದೆಂದೇ ಯೂನಿವರ್ಸಿಟಿ ಮೆಟ್ಲನ್ನು ಹಾಕ್ತಿದ್ದಿಲ್ಲ. ಅವ್ರು ಇವತ್ತು ಕಲಿತಾ ಇದ್ದಾರೆ. ಇನ್ನೂ ಬದಲಾವಣೆ ಅವಾಗ ಅದಕ್ಕಾಗಿ ನಾನು ಯಾವ್ಯಾವ ಜಿಲ್ಲೆಯಲ್ಲಿ ಹಿಡ್ಕೊಂಡಿದೆ, ನಾನು 8 ಯೂನಿವರ್ಸಿಟಿಗಳನ್ನ ಆ ಜಿಲ್ಲೆಗೆ ಇಟ್ಕೊಂಡು ನಾನು ಕೊಟ್ಟಿದ್ದೆ. ಅವನ್ನ ತೆಗಿಬೇಕಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೆ ಜನರ ಒತ್ತಡದಿಂದ ತೆಗೆಯಕ್ಕಾಗಿಲ್ಲ. ಆದ್ರೆ ಒಂದು ಕೆಲಸ ಮಾಡ್ಯಾರ, ಒಂದು ನಯಾ ಅನುದಾನ ಕೊಟ್ಟಿಲ್ಲ. ಪ್ರಯತ್ನದಲ್ಲಿದ್ದಾರೆ. ಅಲ್ಲ, ಒಂದು ನಯಾ ಅನುದಾನ ಕೊಟ್ಟು ಆ ಫೀಸ್ ಮೇಲೆ ನಡೆಸಕ್ಕಿರ್ತಾರೆ ಪಾಪ ಹೋಗಲ್ಲ. ಅರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸಿ PG ಮಾಡ್ಸಕ್ಕಿದ್ರೆ ಸರ್ಕಾರನ ತಿರಸ್ಕಾರ ಮಾಡ್ತಿದ್, ನಮ್ಮ ಸರ್ಕಾರ ತಿರಸ್ಕಾರ ಮಾಡ್ತಿದೆ ಅಂತಂದ್ರೆ ಹೆಂಗ್ ಸಾಧ್ಯ? ನಮ್ಮ ಸರ್ಕಾರ ನಮ್ಗೆ ತಿರಸ್ಕಾರ ಮಾಡಿದ್ರೆ ಮತ್ತೆ ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು? ನಮ್ಮ ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು? ದುಡ್ಡಿದ್ದವರೆಲ್ಲ ಪ್ರೈವೇಟ್ ಕಡೆ ಹೋಗ್ತಾರೆ. ಇದು ಬಹಳ ಯೋಚನೆ ಮಾಡುವಂಥದ್ದು. ಖರ್ಚು ಭಾಳ ಬರ್ತೈತಿ ಅಂತ. ಅದು ಹಳೆ ಕಾಲ 300 ಎಕರೆ 400 ಎಕರೆ ತಗೊಂಡು ಯೂನಿವರ್ಸಿಟಿ ಕ್ಯಾಂಪಸ್ ಮಾಡಿ ಅದಕ್ಕೆ ಸಿಕ್ಕಾಪಟ್ಟಿ ಬರೀ ಬಿಲ್ಡಿಂಗಿಗೆ ದೊಡ್ಡ ಖರ್ಚು ಮಾಡ್ತೀವಿ. ಇದು PG ಬಿಲ್ಡಿಂಗ್ ನಡೆಸಾಕ್ತೀವಿ ನಾವು. ಈಗೆಲ್ಲ ಡಿಜಿಟಲೈಸೇಷನ್ ಇದೆ, ಕಂಪ್ಯೂಟರ್ನಾಗ ಮನೆಯಲ್ಲಿ ಕೂತು ತೆಗೆಯುವಂಥ ವ್ಯವಸ್ಥೆ ಇದೆ. ಈಗ ಕಾಲ ಬದಲಾವಣೆ ಆಗಿದೆ, ತಂತ್ರಜ್ಞಾನ ಬಂದಿದೆ. ಇದನ್ನು ಯಾಕೆ ಹೇಳಿದ್ರು ಇದು ಮನೆ ನೋಡೋದು ಹೇಳುತ್ತೆ, ಇದೇ ಹೇಳಿದ್ರು ಹೋಗೋದು. ಬದಲಾವಣೆ ಆಗಬೇಕು. ಇಲ್ಲಿಯ ಮಕ್ಕಳಿಗೆ ಇವತ್ತು ಇದು ಅನುದಾನ ರಹಿತವಾಗಿರುವಂಥ ಶಾಲೆ ಇದೆ. 2,000 ನಿಲ್ಲಿಸ್ಬಿಟ್ಟು ನಾನಿದ್ದಾಗ ಅದನ್ನ ಮುಂದುವರಿಸ್ಬೇಕಂತ ಹೇಳಿ ಪ್ರಪೋಸಲ್ ಮಾಡಿದ್ವಿ. ಈಗೇನೋ ಆ ಪ್ರಪೋಸಲ್ ಬಂದಿದೆ ಅಂತ ಕೊಡ್ತೇವನ್ನಾಗತ್ತಾರ. ಅದು ಕೊಟ್ಟಾಗ ಕರೆ ಈ ಸರ್ಕಾರದಾಗ ಹೆಂಗೈತೆ ಅಂದ್ರೆ ನಮ್ಮ ಕಡೆ ಒಂದು ಗಾದಿ ಮಾಡ್ತೀವಿ. ಒಂದು ಜೈತು ಅನ್ನೋದು ಕೊಡ್ತೀನಿ, ಜೈತು ಕೊಡ್ತೀನಿ. ಒಂದು 2 ತಿಂಗಳು ಹೋದ್ಮೇಲೆ ದಿನಾಕು ಕೊಡಿಸ್ತೀನಿ ಕೊಡ್ತೇನೆ ಅನ್ನೋದಕ್ಕೆ ಕೊಡಿಸ್ತೀನಿ ಅಂತ ಎಷ್ಟು ವ್ಯತ್ಯಾಸ. ಮತ್ತೊಂದು 2 ತಿಂಗಳು ಮುಂದೆ ಹೋದ್ಮೇಲೆ ದೇನೇ ಮಾಡಕ್ಕೂ ದಿನಾಕು ಕೊಡೋದು ತೋರಿಸ್ತೀನಿ ಅಂತ ವ್ಯವಸ್ಥೆ ಇದೆ. ಬದಲಾವಣೆ ಆಗಬೇಕು. ಉತ್ತರ ಕರ್ನಾಟಕಕ್ಕೆ ಶಿಕ್ಷಣಕ್ಕೆ ಪ್ರಾಥಮಿಕನ ಕೊಡಬೇಕು, ಆದ್ಯತೆ ಕೊಡಬೇಕು. 30,000 ಶಾಲಾ ಕೊಠಡಿಗಳ ಕೊರತೆ ಇದೆ. ಅದನ್ನು ನಾನು ತುಂಬಬೇಕಂತ ಹೇಳಿ ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗೆ ಅನುದಾನವನ್ನು ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿ ಇದ್ದಾಗ ವಿವೇಕ್ ಅಂತ ಅದಕ್ಕೆ ಹೆಸರಿಟ್ಟು ಈಗ 2 ವರ್ಷ ಆದ್ಮೇಲೆ 9,000 ಮುಗಿದು ನಾವು ಕೊಟ್ಟಿದ್ದೆ. 1 ವರ್ಷ ಮುಗಿಬೇಕು. 3 ವರ್ಷದಲ್ಲಿ 30,000 ಕಟ್ಟಬೇಕಂತ ನಮ್ಮ ಉದ್ದೇಶ ಇದೆ. ಆ ಕೆಲಸ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಸರ್ಕಾರ ಕೊಡಬೇಕು. ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಇನ್ನೊಂದು ಹೇಳ್ಬೇಕು ಮಾಡೋಕ್ಕೆ ಗೊತ್ತಿಲ್ಲ, ಅಲ್ಸಾಚುನಾದನ್ನು ಕೇಳೋಣ. ಯಾವ್ದಾದ್ರು ವ್ಯಕ್ತಿ ಏನು ಅಂತ ಹೇಳ್ಬೇಕು ನಾವು ಅವನ್ನ ನೋಡಿ ಕಲ್ತೇವೆ. ನಾವು ನೀವು ಕಲಿಬೇಕಾದ್ರೆ SSLC 1 ಪರೀಕ್ಷೆ, ಆಮೇಲೆ ಸಪ್ಲಿಮೆಂಟ್ರಿ ಅಂತ ಬಂತು. ಅದು ಅಲ್ಲಿನ 6 ತಿಂಗಳು ನನಗೆ 1 ವರ್ಷ ಹಿಡಿದಿರ್ತಾವೆ. ಈಗ ಹಾಗಲ್ಲ, ನೀನು ಏಪ್ರಿಲ್ದಾಗ ಎಕ್ಸಾಮ್ ಮಾಡ್ರಿ, ಮತ್ತೊಂದು ಮೇದಾಗ ಮತ್ತೊಂದು ಎಕ್ಸಾಮ್, ಹಾಗೆ 1 ವರ್ಷ ಹೋಗ್ಬಾರ್ದು. ಅದು ಹೆಂಗೆ 1 ತಿಂಗಳಿಗೆ ಅವ್ನು ಹೆಂಗೆ ಮಾಡ್ತಾನೆ? ಈಗ ಹೊಸದಾಗಿ 3 ಸತಿ ಅಲ್ಲಿ 3 ಸತಿ
ಅಂದ್ರೆ ಅದ್ರ ಸಿಕ್ಕೊಂಡು ಇದ್ರಾಗ ಬರೋದು ಇದ್ರ ಸಿಕ್ಕೊಂಡು ಮತ್ತೆ ಈ ವರ್ಷ ಹೊಸ ಮಾಡ್ಯಾರ ನಮ್ಮ ಶಿಕ್ಷಣ ಸಚಿವರು ಮಾಡಿ ಅವರಂತ ಶಿಕ್ಷಣ ಸಚಿವರು ಅವ್ರೇನ್ ಹೇಳ್ತಾರ ಇಂಟರ್ನಲ್ ಮಾರ್ಕ್ಸ್ ಒಟ್ಟು 30 ಮಾರ್ಕ್ಸ್ ಇದ್ರೆ ಸಾಕು 35 ಅಲ್ಲ 30 ಇದ್ರೆ ಸಾಕು 35ರಾಗ ಇಂಟರ್ನಲ್ 16 ಮಾರ್ಕ್ಸ್ ಹಾಕಿಬಿಡ್ತಾರಂತ 30ರಾಗ 14 ಎಷ್ಟು 14 ಇಬ್ಬರು 14 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತ ಇದಕ್ಕೆ ಹಳ್ಳಿಯಾಗಿ ಹೇಳ್ತಿದ್ರು ಅಂತಂದ್ರೆ ಯಾವ ಪಾಸ್ ಆಗೋದ್ರಲ್ಲಿ ಅವ್ನು ತಳಗ ಕೈ ಹಾಕಿ ನಾನು ಎತ್ತು ಅಂತಿದ್ರು ಹಂಗೆ ಕೆಲಸ ಮಾಡಾಕತ್ತಾರ ಇದರಿಂದ ಶಿಕ್ಷಣ ನಾವು ಪಿ ಯು ಸಿ ಬಂದ್ಮೇಲೆ ಏನು ಮಾಡ್ಬೇಕು ನಾವು ಪಾಸ್ ಅಲ್ಲಿ ಡಬ್ಬು ಇಡ್ತಾನೆ ಅದರಿಂದ ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ಹೋಗ್ತಾ ಇದೆ ತಡೆಗಟ್ಟಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಗುಣಮಟ್ಟ ಶಿಕ್ಷಣ ಕೊಡಬೇಕು ಶಿಕ್ಷಕರ ನೇಮಕ ಆಗಬೇಕು ಶಿಕ್ಷಕರ ಶಾಲಾ ಕೊಠಡಿಗಳಾಗಬೇಕು ಶಿಕ್ಷಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಉತ್ತರ ಕರ್ನಾಟಕದಲ್ಲಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಉತ್ತರ ಕರ್ನಾಟಕಕ್ಕೆ ಶಿಕ್ಷಣದಲ್ಲಿ ಇಷ್ಟು ವರ್ಷ ಆಗಿದ್ದ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತೇನೆ ಮಕ್ಕಳಿಗೆ ಎಲ್ಲ ಶುಭವನ್ನು ಕೊಟ್ಟು ಪಾಪ ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಮುಖ್ಯ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ದೇವರು ಭಗವಂತ ಶಕ್ತಿ ಕೊಟ್ಟು ಒಳ್ಳೇದು ಮಾಡಿ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಶಾಲೆಗೆ ಹೆಸರನ್ನು ತಗೊಂಡು ತಮ್ಮ ಹೆಸರನ್ನು ಮಾಡಿ ತಂದೆ ತಾಯಿಗೆ ಹೆಸರನ್ನು ಮಾಡಿ ಅಂತ ಈ ಸಂದರ್ಭ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಅವತ್ತು ಇನ್ನೊಂದು 2 ವಿಚಾರ ಹೇಳಿದ್ದಾರೆ 2 ವಿಚಾರವನ್ನು ಹೇಳ್ತಾರೆ ರೈಲ್ವೆ ಕಾರ್ಯ ಈಗಾಗಲೇ ನಾನು ಸರಿಯಾಗಿ ಅದನ್ನು ನೀವು ನೋಡಿದ್ರೆ ಹೇಳಿದಾಗ ಈಗಾಗಲೇ ಅದನ್ನು ಬರೆದಿದ್ದೀನಿ ಈಗಾಗಲೇ ಬಂದು ನೋಡ್ಕೊಂಡು ಹೋಗಿದಾರ ಅದಕ್ಕೆ ಈ ವರ್ಷ ಬಜೆಟ್ನಲ್ಲಿ ಹಾಕಿ ಮಾಡ್ತೀನಿ ಅಂದ್ರೆ ಅದಕ್ಕೆ ನಮ್ಮ ಮಕ್ಕಳು ಇನ್ನೊಂದು ಹೇಳ್ಕೊಡ್ತೀನಿ ನೀವು ಹೋಗಿ ಮೈಸೂರಿಗೆ ಮುಂದೆ ಎಲ್ಲ ಫೋನ್ ಮಾಡೆಲ್ಲ ಹೇಳ್ತೀನಿ ಕುತ್ಕೊಂಡು ಅದನ್ನ ಮಾಡಿಸ್ಕೊಂಡು ಬರೀ ಅಂತ ಮಾತನ್ನು ಹೇಳ್ತೀನಿ ಆ ಕೆಲಸ ನಾವು ಮಾಡ್ತೀವಿ ಆಸ್ಪತ್ರೆ ಯಾಕೆ ಏನು ಡಾಕ್ಟ್ರ್ ಇಲ್ಲ ಇಲ್ಲ ನೀವು ನಮ್ಮೂರಾಗ ಯಾರು ಡಾಕ್ಟರ್ ಇದನ್ನ ನ್ಯಾಷನಲ್ ಆಗಿ ಒಂದು ಆಸ್ಪತ್ರೆ ಕೊಡ್ತಾರೆ ಆಕ್ಸಿಡೆಂಟ್ ಆದ ಸಲುವಾಗಿ ಆ ಆಸ್ಪತ್ರೆಯಲ್ಲಿ ತರಬೇಕು ಅಂತ ಹೇಳಿ ಹಾಗೆ ರೈತರು ಮಾತಾಡಿದ್ದೇನೆ ಅವರು ಕೂಡ ಬರುವಂಥ ವರ್ಷದಲ್ಲಿ ಅದೆಷ್ಟೋ ಕಿಲೋಮೀಟರ್ಗೆ ಒಂದು ಮಾಡಬೇಕಂತ ರೂಲ್ಸ್ ಇದೆ ಅಂತ ಏನಾದ್ರು ಮಾಡಿ ಅದು ಮುಂದಷ್ಟಲ್ಲಿ ನಾವು ಜಾಗ ಕೊಟ್ಟು ಕೊಡಲಿ ಅಂತ ಹೇಳಿದ್ದೀನಿ ಆ ಕೆಲಸವನ್ನು ಖಂಡಿತವಾಗಿಯೂ ಯಾಕಂದ್ರೆ ಅವರು ಮೆಡಿಕಲ್ ಕಾಲೇಜ್ ಹತ್ರ ಅವ್ರು ಕೇಳಿದ್ರು ಮೆಡಿಕಲ್ ಕಾಲೇಜ್ ಡೈರೆಕ್ಟ್ರಿ ಹೇಳಿ ನೀವು ಅಲ್ಲಲ್ಲ ನೀವು ಕೇಳ್ಬೇಡಂತ ನಿಮಗೆಲ್ಲ ಕೇಂದ್ರ ಸರ್ಕಾರ 60% ಹಣ ಕೊಟ್ಟಿದೆ 300 ಕೋಟಿ ರೂಪಾಯಿ ಕೊಟ್ಟಿದೆ ಅದ್ರಾಗ ನಿಮ್ಗೆ ಏನು ಎಲ್ಲ ಮಾಡ್ಕೊಡ್ರಿ ಪಾಪ ಇಲ್ಲಿ ಗಾಯ ಹುಡುಗರಿಗೆ ಏನಾರ ಹೆಚ್ಚು ಕಮ್ಮಿ ಟೈಮ್ ಇಂಪಾರ್ಟೆಂಟ್ ಗೋಲ್ಡನ್ ಪೀರಿಯಡ್ ಅಂತಾರೆ ಭಾಳ ಇಂಪಾರ್ಟೆಂಟ್ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೀನಿ ಆ ಪ್ರಕಾರ ಈ ಖಂಡಿತವಾಗೂ ಮಾಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ ಧನ್ಯವಾದ.